11 ವರ್ಷ ಬಿಜೆಪಿ ಆದಾಯ 6088 ಕೋಟಿ. 11 ವರ್ಷ ದೇಶದ ಸಾಲ 200 ಲಕ್ಷ ಕೋಟಿ. ದೇಶವನ್ನ ಸಾಲದ ಕೂಪಕ್ಕೆ ತಳ್ಳಿದ್ಯಾರೋ? 11 ವರ್ಷ. ಬರೋಬ್ಬರಿ 11 ವರ್ಷಗಳಿಂದ ಕೇಂದ್ರದಲ್ಲಿ ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರ ಅಸ್ತಿತ್ವದಲ್ಲಿದೆ. ಈ 11 ವರ್ಷಗಳಲ್ಲಿ ಬಿಜೆಪಿಯ ಆದಾಯ ಬರೋಬ್ಬರಿ 6088 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಇದೇ ವೇಳೆ ದೇಶದ ಸಾಲ 200 ಲಕ್ಷ ಕೋಟಿ ರೂಪಾಯಿ ಗಡಿ ದಾಟಿದೆ. ಹಾಗಾದ್ರೆ ದೇಶವನ್ನ ಸಾಲದ ಕೂಪಕ್ಕೆ ತಳ್ಳಿದ್ಯಾರೋ? ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಸಾಲ. ದೇಶದ ಜನರ ತಲೆಯ ಮೇಲೆ ಲಕ್ಷ ಲಕ್ಷ ಕೋಟಿ ಸಾಲ ಹೊರಿಸಿದ್ಯಾರೋ? ಈ ಪ್ರಶ್ನೆ ಇದೀಗ ರಾಜಕೀಯ ಪಡಸಾಲೆಯಲ್ಲಿ ದುತ್ತಂತ ಎದ್ದು ಕೂತಿದೆ. ಯಾಕಂದ್ರೆ ಕಳೆದ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರವು ತನ್ನ ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ಮಹತ್ವದ ಮಾಹಿತಿಯನ್ನ ಬಿಡುಗಡೆ ಮಾಡಿತ್ತು. ಅದು ದೇಶದ ಜನ ಶಾಕ್ ಆಗುವಂತೆ ಮಾಡಿತ್ತು. ಸಿಪಿಎಂ ಸಂಸದ ವಿ ಶಿವದಾಸನ್ ಅವರ ಪ್ರಶ್ನೆಗೆ ಲಿಖಿತ ಉತ್ತರ ನೀಡಿದ ಹಣಕಾಸು ಸಚಿವಾಲಯವು 2025-26 ಬಜೆಟ್ ಅಂದಾಜಿನ ಪ್ರಕಾರ ಕೇಂದ್ರದ ಒಟ್ಟು ಸಾಲ 200.16 ಲಕ್ಷ ಕೋಟಿ ರೂಪಾಯಿ ತಲುಪಿದೆ ಅಂತ ಹೇಳಿದೆ. ಸರ್ಕಾರ ತನ್ನ ಆದಾಯದ ಮೂಲವನ್ನ ಬಲಪಡಿಸುವ ಬದಲು ಸಾಲದ ಮೇಲೆಯೇ ಹೆಚ್ಚು ಅವಲಂಬಿತವಾಗಿದೆ ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಗ್ತಿವೆ. ಮನಮೋಹನ್ ಸಿಂಗ್ ಅವರು ದೇಶದ ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ದೇಶದ ಸಾಲ ಸುಮಾರು 53.11 ಲಕ್ಷ ಕೋಟಿ ರೂಪಾಯಿ ಇತ್ತು. ಆದ್ರೆ ಮೋದಿ ಅವರು ಅಧಿಕಾರಕ್ಕೆ ಬಂದ ನಂತರ ಸಾಲದ ಮೊತ್ತ ಸುಮಾರು 200 ಲಕ್ಷ ಕೋಟಿ ರೂಪಾಯಿಯನ್ನ ಮೀರಿದೆ. ಪ್ರಧಾನಿ ಮೋದಿ ಅವರು ಅಧಿಕಾರಕ್ಕೆ ಬಂದು 11 ವರ್ಷಗಳಲ್ಲಿ ಈ ಸಾಲದ ಮೊತ್ತವು 148 ಲಕ್ಷ ಕೋಟಿ ರೂಪಾಯಿ ಹೆಚ್ಚಾಗಿದೆ. ಕೇಂದ್ರ ಸರ್ಕಾರದ 200 ಲಕ್ಷ ಕೋಟಿ ರೂಪಾಯಿ ಸಾಲವನ್ನ ದೇಶದ 140 ಕೋಟಿ ಜನಸಂಖ್ಯೆಗೆ ತಾಳಿ ಹಾಕಿ ನೋಡಿದ್ರೆ ಎಲ್ಲ ಭಾರತೀಯರ ಮೇಲೆ ತಲಾ ಸರಾಸರಿ 1,42,857 ರೂಪಾಯಿ ಸಾಲ ಇದೆ. ಮೋದಿ ಅವರ ಅಚ್ಚೇ ದಿನ್ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಘೋಷಣೆಯಲ್ಲಿ ದೇಶದ ಸಾಲ ಬರೋಬ್ಬರಿ ಸರಾಸರಿ 3 ಪಟ್ಟು ಹೆಚ್ಚಾಗಿದೆ. ಆದ್ರೆ ಯಾರ ಅಭಿವೃದ್ಧಿಯೂ ಆಗಿಲ್ಲ. ಪ್ರಸ್ತುತ ಭಾರತದಲ್ಲಿ 100 ಕೋಟಿಗೂ ಅಧಿಕ ಜನರು ಇಂದಿಗೂ ಕೊಳ್ಳುವ ಸಾಮರ್ಥ್ಯವಿಲ್ಲದೆ ಒದ್ದಾಡುತ್ತಿದ್ದಾರೆ. ಬದುಕು ದುಡಲು ಹರಸಾಹಸ ಪಡುತ್ತಿದ್ದಾರೆ. ಆದ್ರೂ ಅವರ ತಲೆಯ ಮೇಲೆ ಬೃಹತ್ ಸಾಲದ ಹೊರೆಯನ್ನ ಸರ್ಕಾರಗಳು ಹೇರಿವೆ. ಅಭಿವೃದ್ಧಿಶೀಲ ರಾಷ್ಟ್ರದ ಆರ್ಥಿಕ ಸ್ಥಿತಿ ಸಮತೋಲಿತ ಸುಸ್ಥಿರವಾಗಿರಬೇಕಿದ್ರೆ ಆದಾಯ ಖರ್ಚು ವೆಚ್ಚಗಳ ನಡುವೆ ಅಂತರ ಕಡಿಮೆಯಾಗಿರಬೇಕು. ಸಾಲ ಮಾಡಿ ತುಪ್ಪ ತಿನ್ನುವ ಮದುವೆ ಮಾಡುವ ಪರಿಸ್ಥಿತಿ ಬರಬಾರದು. ಸಾಲ ಮತ್ತು ಬಡ್ಡಿ, ವೇತನ ಮತ್ತು ಪಿಂಚಣಿಗೆ ನಮ್ಮ ಆದಾಯದ ಬಹುಪಾಲು ವ್ಯಯವಾದ್ರೆ ಅಭಿವೃದ್ಧಿಗೆ ಮತ್ತೆ ಸಾಲದ ಮೊರೆ ಹೋಗುವುದು ಅನಿವಾರ್ಯ. ಮಿತಿ ಮೀರಿದ್ರೆ ಆರ್ಥಿಕ ಬಿಕ್ಕಟ್ಟು ತಪ್ಪಿದ್ದಲ್ಲ. ಪರಿಸ್ಥಿತಿ ಹೀಗಿರುವಾಗಲೇ ವರ್ಷದಿಂದ ವರ್ಷಕ್ಕೆ ಬಿಜೆಪಿಯ ಆದಾಯ ಮಲ್ಟಿಪಲ್ ಆಗ್ತಾನೆ ಇದೆ. ಇವತ್ತು ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ದಿನಪತ್ರಿಕೆ ವರದಿಯ ಪ್ರಕಾರ 2024-25ರಲ್ಲಿ ಬಿಜೆಪಿಯ ಆದಾಯ ಮುಂದುವರೆದಿದೆ. ಈ ವರ್ಷದಲ್ಲಿ 6,088 ಕೋಟಿ ರೂಪಾಯಿ ದೇಣಿಗೆಯನ್ನು ಸಂಗ್ರಹಿಸಿದ್ದು ಚುನಾವಣೆಯ ನಂತರ ಮೇ ತಿಂಗಳಿನಲ್ಲಿ ಬಿಜೆಪಿ ಕೇಂದ್ರದಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದಿತ್ತು ಅಂತ ವರದಿಯಾಗಿದೆ. ಹೌದು ವೀಕ್ಷಕರೇ, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಬಿಜೆಪಿ ಕೇಂದ್ರದಲ್ಲಿ ಅಧಿಕಾರ ವಹಿಸಿಕೊಂಡ ನಂತರ ಕಳೆದ 1 ದಶಕದಲ್ಲಿ ಪಕ್ಷದ ಆದಾಯ ಮತ್ತು ವೆಚ್ಚದಲ್ಲಿ 4 ಪಟ್ಟು ಏರಿಕೆ ಕಂಡು ಬಂದಿದೆ. ಭಾರತೀಯ ಚುನಾವಣಾ ಆಯೋಗಕ್ಕೆ ಸಲ್ಲಿಸಲಾದ ಬಿಜೆಪಿಯ ವರ್ಷವಾರು ಆದಾಯ ಮತ್ತು ವೆಚ್ಚದ ವರದಿಗಳ ವಿಶ್ಲೇಷಣೆಯು 2014-15ರಲ್ಲಿ ಪಕ್ಷದ ಆದಾಯ 970 ಕೋಟಿ ರೂಪಾಯಿಗಳಿಗೂ ಹೆಚ್ಚಿತ್ತು ಮತ್ತು ವೆಚ್ಚ 913 ಕೋಟಿ ರೂಪಾಯಿಗಳಿಗೂ ಹೆಚ್ಚಿತ್ತು ಅಂತ ಬಹಿರಂಗಪಡಿಸಿದೆ. 2023-24ರಲ್ಲಿ 4,340 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಏರಿಕೆಯಾಗಿತ್ತು. ಲೋಕಸಭಾ ಸಾರ್ವತ್ರಿಕ ಚುನಾವಣೆಗಳು ಮತ್ತು ನಂತರದ ಹರಿಯಾಣ ವಿಧಾನಸಭಾ ಚುನಾವಣೆಗಳ ಮುನ್ನದಿನ ಅವಧಿ ಮುಕ್ತಾಯವಾದಾಗ ಇಡೀ ಮೊತ್ತ ವರ್ಷದಲ್ಲಿ ಖರ್ಚು ಮಾಡಲಾಗಿದೆ ಎಂದು ಪಕ್ಷ ವರದಿ ಮಾಡಿದೆ. 2024-25ರಲ್ಲಿ ಬಿಜೆಪಿಯ ಆದಾಯದಲ್ಲಿ ಹೆಚ್ಚಳ ಮುಂದುವರಿಯಿತು. 6,088 ಕೋಟಿ ರೂಪಾಯಿ ದೇಣಿಗೆ ಸಂಗ್ರಹವಾಗಿದ್ದು ಚುನಾವಣೆಯ ನಂತರ ಮೇ ತಿಂಗಳಿನಲ್ಲಿ ಬಿಜೆಪಿ ಕೇಂದ್ರದಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದಿದೆ ಅಂತ ವರದಿಯಾಗಿದೆ. ಪಕ್ಷವು ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುವ 1 ವರ್ಷದ ಮೊದಲು ಬಿಜೆಪಿ 309 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಆದಾಯ ತಂದಿತ್ತು. ನಂತರ ಅದು ಸ್ಥಿರವಾದ ಏರಿಕೆಯನ್ನ ತೋರಿಸಿತು. 2015-16ರಲ್ಲಿ ಅದು 570 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಪಡೆದಿತ್ತು. 2013-14ರ ಆರ್ಥಿಕ ವರ್ಷದಲ್ಲಿ ಬಿಜೆಪಿ 673 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಪಡೆದುಕೊಂಡಿತ್ತು. ಅದರ ಆದಾಯದ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಖರ್ಚು ಮಾಡಿತ್ತು. ಅದರ ಮೊತ್ತ 328 ಕೋಟಿ ರೂಪಾಯಿಗಳಷ್ಟಿತ್ತು. 2016-17ರ ಹಣಕಾಸು ವರ್ಷದಲ್ಲಿ ಪಕ್ಷದ ಆದಾಯವು ಭಾರಿ ಏರಿಕೆ ಕಂಡಿತ್ತು. ಈ ವರ್ಷವೇ ಹಣಕಾಸು ಕಾಯ್ದೆ 2017ರ ಮೂಲಕ ಚುನಾವಣಾ ಬಾಂಡ್ಗಳನ್ನು ಪರಿಚಯಿಸಲಾಯಿತು. ಈ ಯೋಜನೆಯನ್ನ ಬಜೆಟ್ ಭಾಷಣದಲ್ಲಿ ಘೋಷಿಸಲಾಗಿದ್ರು ಅನಾಮಧೇಯರು ರಾಜಕೀಯ ದೇಣಿಗೆಗಳನ್ನು ನೀಡುವ ಕಾರ್ಯಾಚರಣೆಯ ಚೌಕಟ್ಟು ಮತ್ತು ಸಂಬಂಧಿತ ತಿದ್ದುಪಡಿಗಳನ್ನು ಆ ವರ್ಷ ಸ್ಥಾಪಿಸಲಾಯಿತು. ಈ ಯೋಜನೆ 2018ರಲ್ಲಿ ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ಬಂದಿತ್ತು. ಬಿಜೆಪಿ ಬ್ಯಾಂಕ್ ಖಾತೆ
ಖಾತೆಯಲ್ಲಿದೆ 10,000 ಕೋಟಿ ರೂಪಾಯಿ ಬ್ಯಾಲೆನ್ಸ್. 14 ಕೋಟಿಗಿಂತ ಹೆಚ್ಚಿನ ನೋಂದಾಯಿತ ಸದಸ್ಯರೊಂದಿಗೆ ವಿಶ್ವದ ಅತಿದೊಡ್ಡ ರಾಜಕೀಯ ಪಕ್ಷ ಎಂಬ ಹಿರಿಮೆ ಹೊಂದಿರುವ ಬಿಜೆಪಿ ಇದೀಗ ಭರ್ಜರಿ 10,000 ಕೋಟಿ ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಹೊಂದಿದ್ದು ಹೊಸ ದಾಖಲೆ ಬರೆದಿದೆ. 2025ರ ಮಾರ್ಚ್ 31ಕ್ಕೆ ಕೊನೆಗೊಂಡ ಹಣಕಾಸು ವರ್ಷದಲ್ಲಿ ಬ್ಯಾಂಕ್ನಲ್ಲಿ ಇರುವ ಠೇವಣಿ ಮತ್ತು ನೀಡಿರುವ ಸಾಲ, ಮುಂಗಡ ಪಾವತಿ ಸೇರಿಸಿ ಬಿಜೆಪಿಯ ಬೊಕ್ಕಸದಲ್ಲಿ 10,000 ಕೋಟಿ ರೂಪಾಯಿಗೂ ಹೆಚ್ಚಿನ ಹಣವಿದೆ. ಕೇಂದ್ರ ಚುನಾವಣಾ ಆಯೋಗಕ್ಕೆ ಪಕ್ಷ ಸಲ್ಲಿಸಿರುವ ಲೆಕ್ಕ ಪರಿಶೋಧನಾ ವರದಿಯ ಅನ್ವಯ ಬ್ಯಾಂಕ್ನಲ್ಲಿ ನಗದು ಮತ್ತು ಠೇವಣಿ ರೂಪದಲ್ಲಿ 9,996 ಕೋಟಿ ರೂಪಾಯಿ ಇದ್ರೆ, ಸಾಲ ಮತ್ತು ಮುಂಗಡ ಪಾವತಿ ರೂಪದಲ್ಲಿ 234 ಕೋಟಿ ರೂಪಾಯಿ ಇದೆ. ಎರಡನ್ನು ಸೇರಿಸಿದ್ರೆ ಅದು 10,230 ಕೋಟಿ ರೂಪಾಯಿಗೆ ತಲುಪುತ್ತೆ. 2023-24ನೇ ಹಣಕಾಸು ವರ್ಷದಲ್ಲಿ ಬಿಜೆಪಿ ಬಳಿ 3,967 ಕೋಟಿ ರೂಪಾಯಿ ಹಣವಿತ್ತು. ಅದರ ಮರು ವರ್ಷ ಅಂದ್ರೆ 2025ರಲ್ಲಿ ದೆಹಲಿ ಮತ್ತು ಒಡಿಶಾ ವಿಧಾನಸಭೆ ಚುನಾವಣೆ ನಡೆದಿದ್ದು, ಈ ವೇಳೆ ಪಕ್ಷಕ್ಕೆ ಭರ್ಜರಿ 6,125 ಕೋಟಿ ರೂಪಾಯಿ ದೇಣಿಗೆ ಹರಿದು ಬಂದಿದೆ. ಇದರ ಜೊತೆಗೆ ಬ್ಯಾಂಕ್ ಠೇವಣಿಗೆ 634 ಕೋಟಿ ರೂಪಾಯಿ ಬಡ್ಡಿ ಬಂದಿದೆ. ಜೊತೆಗೆ ಆದಾಯ ತೆರಿಗೆ ರೀಫಂಡ್ ಮೂಲಕ 66 ಕೋಟಿ ರೂಪಾಯಿ ಮತ್ತು ಅದಕ್ಕೆ ಬಡ್ಡಿಯಾಗಿ 4.40 ಕೋಟಿ ರೂಪಾಯಿ ಪಡೆದಿದೆ. ಇನ್ನು 2024-25ನೇ ಸಾಲಿನಲ್ಲಿ ಬಿಜೆಪಿ ವಿವಿಧ ಬಾಬ್ತಿನಲ್ಲಿ 3,335 ಕೋಟಿ ರೂಪಾಯಿ ವೆಚ್ಚ ಮಾಡಿದೆ. ಈ ಪೈಕಿ 88% ಚುನಾವಣಾ ವೆಚ್ಚವಾಗಿದೆ. ಇದರಲ್ಲಿ ಅಭ್ಯರ್ಥಿಗಳಿಗೆ ಹಣಕಾಸು ನೆರವು ನೀಡಲು 312 ಕೋಟಿ ರೂಪಾಯಿ, ವಿಮಾನ ಹೆಲಿಕಾಪ್ಟರ್ ವೆಚ್ಚವಾಗಿ 583 ಕೋಟಿ ರೂಪಾಯಿ, ಎಲೆಕ್ಟ್ರಾನಿಕ್ ಮಾಧ್ಯಮದ ವೆಚ್ಚವಾಗಿ 1,125 ಕೋಟಿ ರೂಪಾಯಿ, ಕಟ್ಔಟ್ ಬ್ಯಾನರ್ ಹೋಲ್ಡಿಂಗ್ಗೆ 107 ಕೋಟಿ ರೂಪಾಯಿ ಮತ್ತು ಮುದ್ರಣ ಕೆಲಸಕ್ಕೆ 123 ಕೋಟಿ ರೂಪಾಯಿ ವೆಚ್ಚ ಮಾಡಿದೆ. ಇದಲ್ಲದೆ ಜಾಹೀರಾತಿಗಾಗಿ 897 ಕೋಟಿ ರೂಪಾಯಿ, ರ್ಯಾಲಿ ಪ್ರಚಾರಕ್ಕಾಗಿ 90 ಕೋಟಿ ರೂಪಾಯಿ, ಸಭಾ ವೆಚ್ಚಗಳಿಗಾಗಿ 52 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ ಅಂತೇಳಿ ಪಕ್ಷ ಮಾಹಿತಿ ನೀಡಿದೆ. ಹೀಗೆ ಬಿಜೆಪಿಗೆ ಹರಿದು ಬರೋ ದೇಣಿಗೆಯಿಂದ ಅದರ ಆದಾಯ ದ್ವಿಗುಣವಾಗ್ತಾನೆ ಹೋಗ್ತಿದೆ. ಆದ್ರೆ ದೇಶದ ಆದಾಯದಲ್ಲಿ ಮಾತ್ರ ಅದ್ಯಾಕೆ ಏರಿಕೆ ಆಗ್ತಿಲ್ಲ. ಪ್ರತಿ ವರ್ಷ ಲಕ್ಷ ಕೋಟಿ ಸಾಲದ ಮೇಲೆ ಸಾಲ ಮಾಡ್ತಿರೋದಕ್ಕೆ ಕೇಂದ್ರ ಸರ್ಕಾರ. ಇದೇನಾ ಮೋದಿ ಸರ್ಕಾರದ 11 ವರ್ಷಗಳ ಸಾಧನೆ ಅಂತೇಳಿ ಜನ ಮಾತಾಡ್ಕೊಳ್ತಿದ್ದಾರೆ. ನಿಮ್ಗೆ ಗೊತ್ತಿರ್ಲಿ, 2014ರಲ್ಲಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬರೋದಕ್ಕಿಂತ ಮೊದಲು ದೇಶದಲ್ಲಿ ನಿರುದ್ಯೋಗ ತಾಂಡವವಾಡ್ತಿದೆ. ಯುವಕರು ರಸ್ತೆಯಲ್ಲಿ ತಿರುಗಾಡುತ್ತಿದ್ದಾರೆ, ಕಾರ್ಖಾನೆಗಳು ಬಾಗಿಲು ಹಾಕುತ್ತಿವೆ. ನಾವು ಅಧಿಕಾರಕ್ಕೆ ಬಂದ್ರೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀವಿ ಅಂತ ದೊಡ್ಡ ಘೋಷಣೆಗಳನ್ನ ಮಾಡಿದ್ರು. ಈ ಘೋಷಣೆ ಜನರನ್ನ ನಂಬುವಂತೆ ಮಾಡಿತ್ತು. ಆದ್ರೆ ಯಾರು ಊಹಿಸಿರ್ಲಿಲ್ಲ ಈ ಭರವಸೆಯ ಹಿಂದೆ ದೊಡ್ಡ ಮೋಸದ ಜಾಲ ಇರಬಹುದು ಅಂತ. ಇಂದು 2025ರಲ್ಲಿ ನಾವಿದ್ದೇವೆ. ಆ 2 ಕೋಟಿ ಉದ್ಯೋಗಗಳು ಎಲ್ಲಿ ಹೋಗಿವೆ ಅನ್ನೋದೇ ಗೊತ್ತಾಗ್ತಿಲ್ಲ. ನಿರುದ್ಯೋಗದ ಪ್ರಮಾಣ ಏರಿಕೆಯಾಗಿದೆ. ಯುವಕರು ಡಿಗ್ರಿ ಪಡೆದುಕೊಂಡು ಸ್ಕಿಲ್ ಕೋರ್ಸ್ ಮಾಡಿ ಇನ್ನು ಉದ್ಯೋಗಕ್ಕಾಗಿ ಕಾಯುತ್ತಿದ್ದಾರೆ. ಇದನ್ನ ಸರ್ಕಾರದ ಅಧಿಕೃತ ಅಂಕಿಅಂಶಗಳೇ ಹೇಳುತ್ತವೆ. ದೇಶದಲ್ಲಿ ಕಾರ್ಖಾನೆಗಳು ಮುಚ್ಚುತ್ತಿವೆ. ಐಟಿ ಕಂಪನಿಗಳು ಜನರನ್ನ ಕೆಲಸದಿಂದ ಹೇಳದೆ ಕೇಳದೆ ಮನೆಗೆ ಕಳಿಸುತ್ತಿವೆ. ಮೋದಿ ಅವರ ಮೇಕ್ ಇನ್ ಇಂಡಿಯಾ ಯೋಜನೆಯು ಹೇಳಿಕೆಯಲ್ಲಿ ಮಾತ್ರ ಸೀಮಿತವಾಗಿದೆ. ಮೋದಿ ಅವರು ಇನ್ನೊಂದು ದೊಡ್ಡ ಭರವಸೆ ಕೊಟ್ಟಿದ್ರು. ವಿದೇಶದಲ್ಲಿರುವ ಕಪ್ಪು ಹಣವನ್ನ ತಂದು ಭ್ರಷ್ಟರನ್ನ ಜೈಲಿಗಟ್ಟುತ್ತೇವೆ ಅಂತ. ಇದು ಚುನಾವಣಾ ರ್ಯಾಲಿಯಲ್ಲಿ ಮೋದಿಗೆ ಹೆಚ್ಚಿನ ಚಪ್ಪಾಳೆಗಳನ್ನ ತಂದು ಕೊಟ್ಟಿತ್ತು. ಕಪ್ಪು ಹಣದ ಹಿಂದೆ ಇರುವ ದೇಶದ ಶತ್ರುಗಳನ್ನ ಮಟ್ಟ ಹಾಕ್ತೇವೆ ಅಂತ ಅಬ್ಬರಿಸಿದ್ರು. ಸ್ವಿಸ್ ಬ್ಯಾಂಕ್ ನಲ್ಲಿ ಭಾರತೀಯರ ಕಪ್ಪು ಹಣ ಎಷ್ಟಿದೆ ಅಂದ್ರೆ ಪ್ರತಿಯೊಬ್ಬ ಭಾರತೀಯನ ಖಾತೆಗೆ 15 ಲಕ್ಷ ರೂಪಾಯಿ ಹಣವನ್ನ ಹಾಕಬಹುದು ಅಂತ ಹೇಳಿದ್ರು. ಡಿಮಾನಿಟೈಸೇಷನ್ ಮಾಡಿ ದೇಶದ ಆರ್ಥಿಕತೆಯನ್ನೇ ಬುಡಮೇಲು ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಅಲ್ಲಿ ಕಷ್ಟ ಅನುಭವಿಸಿದ್ದು ಮಾತ್ರ ಬಡವರು ಹಾಗೂ ಮಿಡಲ್ ಕ್ಲಾಸ್ ಜನ. ಯಾರಿಗೂ ಲಾಭವಾಗಲಿಲ್ಲ. ಬದಲಿಗೆ ಸಣ್ಣ ವ್ಯಾಪಾರಸ್ಥರು, ರೈತರು, ಕಾರ್ಮಿಕರು ತೊಂದರೆಗೊಳಗಾದ್ರು. ಮೋದಿ ಆಡಳಿತದಲ್ಲಿ ದೇಶದ ಸಾಲ 200 ಲಕ್ಷ ಕೋಟಿ ರೂಪಾಯಿ ಗಡಿ ದಾಟಿದೆ. ಪ್ರತಿ ವರ್ಷ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನ ಸಾಲಕ್ಕೆ ಹಾಕಿ ದೇಶವನ್ನ ಸಾಲಗಾರರನ್ನಾಗಿ ಮಾಡುತ್ತಿದ್ದಾರೆ. ರಸ್ತೆಗಳು, ಸೇತುವೆಗಳು, ರೈಲುಗಳು ಇವೆಲ್ಲವೂ ಸಾಲದ ಮೇಲೆ ನಿಂತಿವೆ. ಆದ್ರೆ ಈ ಸಾಲದ ಭಾರ ಯಾರ ಮೇಲೆ? ಜನರ ಮೇಲೆ ತೆರಿಗೆಯನ್ನ ಮನಬಂದಂತೆ ಹೇರಲಾಗ್ತಿದೆ. ಹಣದುಬ್ಬರ ದಿನೇ ದಿನೇ ಹೆಚ್ಚಾಗ್ತಿದೆ. ವಸ್ತುಗಳ ಬೆಲೆಗಳು ಆಕಾಶವನ್ನ ನೋಡುತ್ತಿವೆ. ನಮ್ಮ ದೇಶದಲ್ಲಿ ಬಡವರೇ ಇಲ್ಲ ಅಂತ ಕೇಂದ್ರ ಸರ್ಕಾರ ಬಡವರನ್ನ ಮರೆಮಾಚೋ ಪ್ರಯತ್ನ ಮಾಡುತ್ತಿದೆ. ಯುಪಿಎ ಸರ್ಕಾರ ಅವಧಿಯಲ್ಲಿ ಜಾರಿಯಾಗಿದ್ದ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ವಿಬಿ ಗ್ರಾಮ್ಜಿ ಅಂತ ಹೆಸರು ಬದಲಾಯಿಸಿದ್ದಾರೆ. ಇದರಿಂದ ಆಗೋ ಉಪಯೋಗವಾದ್ರೂ ಏನೋ? ಗಾಂಧಿ ಅವರ ಹೆಸರನ್ನ ತೆಗೆದು ತಮ್ಮ ಹೆಸರನ್ನ ಹಾಕಿ ಯೋಜನೆಯನ್ನ ಉಳಿಸಿಕೊಂಡಿದ್ದಾರೆ. ಬಿಜೆಪಿಯ ಚಿಂತನೆಯೇ ಇದು. ಮಹಾತ್ಮ ಗಾಂಧಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಯೋಜನೆಗಳನ್ನ ಇಷ್ಟಪಡದವರು ಬಡವರನ್ನ ಕಂಡ್ರೆ ಅವರಿಗೆ ಆಗೋದೇ ಇಲ್ಲ. ದೇಶದ ಬಡವರಿಗಾಗಿ ತಂದ ಯೋಜನೆಗಳಿಗೆ ಅವರ ಸಹಮತಿಯೂ ಇಲ್ಲ. ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರನ್ನ ಕಡೆಗಣಿಸುವುದೇ ಅವರ ಧೋರಣೆ ಅಂತೇಳಿ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಾಗ ಬಿಜೆಪಿ ಅದನ್ನ ಕಟುವಾಗಿ ವಿರೋಧಿಸಿತ್ತು. ಇದು ದೇಶಕ್ಕೆ ಹಾನಿ ಅಂತ ಕೂಗಾಡಿತ್ತು. ಆದ್ರಿವತ್ತು ದೇಶದೆಲ್ಲೆಡೆ ಬಿಜೆಪಿ ಅದೇ ರೀತಿಯ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತರ್ತಿದೆ. ಇದು ರಾಜಕೀಯದ ದ್ವೇಷವಲ್ಲದೆ ಮತ್ತೇನೋ? ತಮ್ಮದ್ದಾದ್ರೆ ಸರಿ, ಬೇರೆಯವರದ್ದಾದ್ರೆ ತಪ್ಪು ಅನ್ನೋ ಧೋರಣೆ ಯಾಕೆ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.